ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಸ್ಲಿಪ್ಪರ್ ಬೇಕಿತ್ತು ನನಗೆ. ಸ್ವಲ್ಪ ಇರೋದೆಲ್ಲ ಸ್ಲಿಪ್ಪರ್ ಈಲ್ಡಿದೆ. ಮತ್ತು ಡ್ರೆಸ್ ಕೂಡ ತೊಗೋಬೇಕಿತ್ತು. ಎಲ್ಲರೂ ಹೊರಗಡೆ ಹೋಯ್ತು ಅಂತಂದರೆ ಡ್ರೆಸ್ ಕೂಡ ಎಲ್ಲ ಹಾಕೊಂಡು ಹಳೇದಾಗಿರೋಂಥದ್ದೇ. ಹಾಗಾಗಿ ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ಶೈಲು ಹೋಗ್ತಾಯಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇಟ್ಬಲ್ಲಿ ಒಳಗಡೆ ಬುಜ್ಜಿನ ಆಯಿತಾ? ನೀನು ತಗೊಂಡಿದ್ದೆಲ್ಲ ಪಾರ್ಕ್ ಹೋಗ ಸಪ್ಲಿ ನಿನ್ನ ಹತ್ರ ಐತಲ್ಲ ಇವಾಗ ತಗೋಬಾರ್ದು ನೀನು ಇನ್ಮೇಲೆ. ಯಾಕೆ ದೂರ ದೂರ ನಿಂತ್ಕೊಂಡು ಮಾತಾಡು? ಯಾಕೆ ನೀನು ಹೊಟ್ಟೆ ಉರಿ ನೋಡೋಗ್ಬಿಟ್ಟ. ಇವನು ಹೊಟ್ಟೆ ಉರಿ ನೋಡೋ ನೆನ್ನೆ ತಾನೇ ಪಾರ್ಕ್ ಹಾಕೊಳಕ್ಕೆ ಅಂತ ತಗೊಂಡಲ್ಲ ಚಪ್ಪಲಿನ ಅಂತ. ಅದು ವಾಕಿಂಗ್ ಚಪ್ಪಲಿ ಆಯಿತು. ಹೊರ್ಗಡೆ ಹೋಗ್ಲಿಕ್ಕೆ ಸ್ಲಿಪ್ಪರ್ ಬಿಡುವ ನನಗೆ. ಹಲೋ ಕೋಶ್, ನೀವು ಮುನ್ಸ್ಕೊಂಡ್ರು ಕೊಡ್ಸಲ್ಲ, ಹತ್ರೂ ಕೊಡ್ಸಲ್ಲ. ಯಾಕೆ ಹೇಳಿ? ಆಲೆ 5 ಜೊತೆ 10 ಜೊತೆ ಮನೇಲಿಂದ ಸ್ಲಿಪ್ಪರ್ ಬೇಜಾನಾಗಿದೆ. ಹಾಗಾಗಿ ಏನು ಕೊಡ್ಸಲ್ಲ ನಾನು. ಓಕೆ ಡನ್. ಅವಳು ಬಂತು. ವೀಡಿಯೋ ಯಾಕೆ ಮಾಡಬಾರ್ದು? ಸರಿ ಬಿಡು, ಆಫ್ ಮಾಡಿದೆ. ಹಾಂ, ಮುರಿದೋದ್ಮೇಲೆ ತಗೊಡ್ತೀನಿ. ವೀಡಿಯೋ ಆಫ್ ಮಾಡಿಬಿಟ್ಟು ಕೇಳಬೇಕಂತೆ ನೋಡಿ. ಓ, ವೀಡಿಯೋ ಇದ್ದರೆ ಅವಮಾನ ಆಗುತ್ತಾ? ಅದು ಮುರಿದೋದ್ಮೇಲೆ ಬರೀ ಮುರಿದಾಕೋದು ಅರ್ಧಾಕದೇ ನೋಡ್ತಾನೆ ಇವನು. ಬಿಡು ಕೋಶ್. ಶೈಲಿ ಕೂಡ ರೆಡಿಯಾಗಿ ಆಯಿತು. ಬರ್ರಿ ಅದು ಇದು ಅನ್ನೋದೇ ಚೆನ್ನಾಗಿ ಕಾಣ್ತಿದೆ ಪುಟ. ಪ್ಯಾಂಟ್ಗೂ ಈ ಟಾಪ್ಗೂ. ಎಸ್, ಆಫ್ ಮಾಡಿಬಿಟ್ಬಮ್ಮ ಲೈಟು. ಯಾ ಶೋಪ. ಓ ಹೆಲ್ಮೆಟ್ ಬೇಕಾ? ತಗೋ ನಿಂದು. ಲೋ ಬಂಗ್ನೆ ಬಾರೋ, ಸೋಫಾ ರೆಡಿ ಮಾಡಿಬಿಡ ಇವಾಗ. ನೀನೇನು ಬಂದು ನನಗೆ ಗೊತ್ತು ಕಣೋ. ಇವಾಗ ನಾವಿಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ. ನನಗೆ ಸ್ವಲ್ಪ ಡ್ರೆಸ್ ಬೇಕಿತ್ತು, ಚೂಡಿದಾರ್ ರೀತಿಯಲ್ಲಿ ಬೇಕಿತ್ತು. ನೋಡೋಣ ಅಂತ ಬಂದೆ. ನನಗೆ ಅಷ್ಟು ಬೇರೆ ಬೇರೆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ಸ್ವಲ್ಪ ಕಾಟನ್ನು ಸ್ಮೂತಿಯಾಗಿರಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ಮೂತಾಗಿರೋ ಬಟ್ಟೆಗಳು ಕೊಡಿ ಅಂದೆ. ಅವ್ರು ಕೊಡ್ತಾಯಿದ್ದಾರೆ. ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ. ಸ್ವಲ್ಪ ಈ ಥರ ಜಾಸ್ತಿ ಕಲರೆಲ್ಲ ಇರೋದು ಇಷ್ಟ ಆಗೋದಿಲ್ಲ. ಮತ್ತು ಲೈಟ್ ಕಲರ್ ಇದ್ರೇ ಇಷ್ಟ ಆಗೋದು. ಮತ್ತು ಲಾಂಗ್ ಟಾಪ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ದುಪ್ಪಟ್ಟ ಕೂಡ ಬಂದಿದೆ ಅಂತ ತೋರ್ತಾಯಿದ್ರು. ಇಷ್ಟ ಆಗಲಿಲ್ಲ ಇದು ಕೂಡ ನನಗೆ. ಇದು ಅಷ್ಟು ದೊಡ್ಡ ಶಾಪ್ ಏನಿಲ್ಲ. ನಾವು ಜಾಸ್ತಿ ಸಿಟಿ ಒಳಗಡೆ ಹೋಗಲಿಲ್ಲ. ಇಲ್ಲೇ ನಾವು ಇದ್ದೀವಲ್ಲ, ಅಲ್ಲೇ ಹತ್ತಿರದಲ್ಲಿ ಇದೆ ಒಂದು. ಅಲ್ಲಾದರೂ ಅಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಇಟ್ಟಿರ್ತಾರೆ. ಸ್ವಲ್ಪ ನಮಗೆ ಒಂದು ರೇಂಜ್ ಸಿಗಬೇಕು ಅನ್ನೋಂಗೆ ಇಟ್ಟಿರ್ತಾರೆ. ಅದರಲ್ಲಿ ನಾವು ಕರೆಕ್ಟಾಗಿ ನಿಧಾನದಲ್ಲಿ ಹಾಯ್ಕೊಂಡ್ರೆ ಅದರಲ್ಲೂ ಕೂಡ ಒಳ್ಳೊಳ್ಳೆ ಬಟ್ಟೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದೆ. ಅವ್ರು ಹೇಳ್ತಾಯಿದ್ರು, ಹಬ್ಬ ಎಲ್ಲ ಮುಗಿದ ಮೇಲೆ ಬಂದಿದ್ದೀರಲ್ಲ, ಮೊದಲೇ ಬಂದಿರಲಿಲ್ಲ ನೀವು. ನಾನು ಒಂದು ಸರಿ ಹೋಗ್ಬಿಟ್ಟು ಅಲ್ಲಿ ನೈಟಿ ತೊಗೊಂಡಿದ್ದೆ, ಚೆನ್ನಾಗಿತ್ತು ಅಂತೇಳಿ. ಅವ್ರಿಗೆ ಗೊತ್ತಿರೋದ್ರಿಂದ ಕೇಳ್ತಾಯಿದ್ರು, ಇವಾಗ ಬಂದಿದ್ದೀರಲ್ಲ ಯಾಕೆ ಹಬ್ಬದಲ್ಲೆಲ್ಲ ಬಟ್ಟೆ ತೊಗೊಳಕ್ಕೆ ಬರಲಿಲ್ಲ ಅಂತ ಕೇಳ್ತೀರಿ. ಇಲ್ಲಂತೂ ಫುಲ್ಲು ಮಕ್ಕಳ ಬಟ್ಟೆಗಳು, ಡ್ರೆಸ್ಗಳು ಈ ಥರನೇ ಸಿಗೋವಂಥದ್ದು. ಇದು ಸುಮ್ಮನೆ ಇನ್ನೊಂದಿತ್ತು, ಈ ಶೈಲಿಗೆ ಹಾಕಿ ನೋಡಮ್ಮ ಚೆನ್ನಾಗಿದೆ ಅಂತಂದೆ. ಇದಕ್ಕೆ ಈ ಥರ ಮೇಲ್ಗಡೆ ಕೋಟ್ ಬೇರೆ ಕೊಟ್ಬಿಟ್ಟಿದ್ದಾರೆ, ಜಾಕೆಟ್. ಶೈಲಿಗೆ ಇಷ್ಟ ಆಗಲಿಲ್ಲ, ನನಗೆ ಇಷ್ಟ ಇಲ್ಲ. ಮಮ್ಮಿ ನೀವು ತಗೊಳ್ಳಿ, ಏನು ಜಾತೆ ಕಲರ್ ಅಂದ್ಲು. ಅದು ನನಗಾಗುತ್ತಾ ಬೇಡಮ್ಮ ಅಂದೆ. ನನಗೆ 2 ಸೆಲೆಕ್ಟ್ ಮಾಡಿಕೊಂಡೆ ನೋಡಿ. ಇದು ಅವರು ಪ್ಯಾಕಿಂಗ್ ಮಾಡ್ತಾರೆ ಅದನ್ನು. ಮತ್ತು ಶೈಲಿಗೂ ಕೂಡ ಸ್ವಲ್ಪ ಬೇರೆ ಥರ ಇತ್ತು, ಫ್ಯಾನ್ಸಿಯಾಗಿ ಅದನ್ನು ಕೂಡ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಮತ್ತು ಸ್ವಲ್ಪ ನಾನು ಇನ್ನೂ ತೋರಕ್ಕೆ ಕೇಳಿದೆ. ಅವರು ಕಾಟನ್ ಫುಲ್ಲು ಒಂಥರ ಕಾಟನ್ ಬರುತ್ತೆ, ಅದು ಫುಲ್ ಸೆಟ್ಟೇ ಕಡಿಮೆ ದುಡ್ಡು, 450 ರೂಪಾಯಿ 200 ರೂಪಾಯಿ ಅಂತ ಹೇಳಿದ್ರು. ಅದನ್ನು ತೋರಿಸಿದ್ರು ಚೂಡಿದಾರ್ ನೋಡಿ ಅಂತ. ನನಗೆ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿದೆ. ಮತ್ತು ಇದು ಪ್ಯಾಂಟ್ ತೋರ್ತಾಯಿದ್ರು, ದೊಗಳೆ ಪ್ಯಾಂಟ್ ಬರುತ್ತಲ್ಲ, ಇದು ಹಾಕ್ಕೊಂಡು ಟಾಪ್ ಹಾಕೋಬೋದು ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಎಲ್ಲ ಇಷ್ಟ ಆಗಲಿಲ್ಲ. ಸ್ವಲ್ಪ ಚೆನ್ನಾಗಿರೋದು ಪ್ಲಾಜೋದಲ್ಲಿದ್ದರೆ ತೋರಿಸಿ ನೋಡೋಣ ಅಂತಂದ್ವಿ. ಅವ್ರು ತೋರ್ತಾಯಿದ್ದಾರೆ ನೋಡಿ. ಅವ್ರು ಪ್ಲಾಜೋ ತೋರಿದ್ರೆ ಇದು ತೋರಿಸ್ತಾ ಇದ್ದಾರೆ, ಬಲೂನ್ ಪ್ಯಾಂಟ್ ಥರ ಇರೋದನ್ನ. ಪ್ಲಾಜೋದಲ್ಲೂ ಕೂಡ ಸ್ವಲ್ಪ ಒಂಥರ ದೊಡ್ಡದಾಗಿ ಚೆನ್ನಾಗಿ ಬರ್ತವೆ. ಅದು ಆ ಥರ ತೊಗೊಂಡ್ರೆ ತುಂಬಾ ಚೆನ್ನಾಗಿರ್ತವೆ. ಇರಲಿ ಅಂತಂದ್ಬಿಟ್ಟು ನಾನು ಇದೊಂದು ಸೆಲೆಕ್ಟ್ ಮಾಡಿಕೊಂಡೆ, ಟಾಪು ಮತ್ತು ಇದೊಂದು ಟಾಪು. ಅದು ಎರಡನ್ನೂ ಕೂಡ ಟಾಪು ಕೂಡ ತುಂಬಾ ಇಷ್ಟ ಆಯಿತು ನನಗೆ. ಇದು
ಇನ್ನೊಂದು ಸ್ವಲ್ಪ ಟಾಪ್ ತೋರಿ ಅಂದರೆ ಲಾಂಗ್ ಟಾಪ್ಗಳಲ್ಲಿ ಅದು ಲಾಂಗ್ ಟಾಪಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಒಂದು ಚೆನ್ನಾಗಿತ್ತು, ಅದು ಕೂಡ ತಗೊಂಡೆ ನಾನು. ಅದೇ ತೋರಿಸ್ತೀವಿ ಆಗ. ಇಲ್ಲಿ ಕಲರ್ಗಳು ನೋಡ್ತಿದ್ರೆ ಒಂಥರ ಅನ್ನಿಸ್ತದೆ, ಅವರು ಹಾಕ್ತಿರೋ ಕಲರ್ಗಳು ನಾನು ಹೇಳಿದೆ ಇದನ್ನೆಲ್ಲ ತೋರಿಸ್ದೆ ಬಿಡಿ, ನಾನು ಕೇಳ್ತೀನಿ ಅಲ್ಲೇ ಅದನ್ನು ಕೊಟ್ಬಿಡಿ ಅಂದೆ. ನೋಡಿ ಫೈನಲಿ ಇದೊಂದು ಟಾಪ್ ತಗೊಂಡು ಇಷ್ಟ ಆಯ್ತು. ಇದು ನನಗೆ ಟಾಪ್ ಲಾಂಗ್ ಬರುತ್ತೆ, ಫುಲ್ಲು ಚೆನ್ನಾಗಿ ಕೂಡ ಇದೆ. ಸೈಜ್ ಸರಿ ಆಗುತ್ತೆ ನನಗೆ ಇದು ಎಕ್ಸೆಲ್. ಅದು ನೀವು ಇದು ಲೆಗ್ಗಿನ್ಸ್ ಜೊತೆ ಕೂಡ ಹಾಕ್ಬೋದಲ್ವ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಅರ್ಜೆಂಟ್ಗೆ ಏನಕ್ಕಪ್ಪ ತೊಗೊಂಡೋದ್ರು, ಹೊರಗಡೆ ಎಲ್ಲಾದರೂ ಪ್ರವಾಸನ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರೆ ನಿಜವಾಗ್ಲೂ ಸ್ಯಾರಿ ಎಲ್ಲ ಹಾಕ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ಬಿಟ್ಟು ತಗೊಂಡೆ. ಮತ್ತು ಶೈಲು ಕೂಡ ಇದು ಚೆನ್ನಾಗಿದೆ ತಗೊಳ್ಳೋ ಪ್ಯಾಂಟ್ ಸ್ಕರ್ಟ್ ನೋಡ್ತಾ ಇದ್ದಾಳೆ. ಹಾಕೊಂಡು ನೋಡ್ತೀನಿ ನೋಡು. ನೋಡು ಮಾಡ ನೋಡು ಶರ್ಟ್ ಖುಷ್ ಈ ಥರದ್ದೇ ಅಂಜು ತಗೋ. ನಿಮ್ಗೆ ಗೊತ್ತು? ಅವ್ರು ಹೇಳಿದ್ರಲ್ಲ ಈಗ. ಹೌದಾ? ನೋಡು ಇದು ಚೆನ್ನಾಗಿ ಕಾಣಿಸ್ಬೋದು ನಿನಗೆ. ಹಾಕಿ ನೋಡಿ ಬೇಡ, ಸಿಂಗಲ್ ಪೀಸು ಎಲ್ಲನೂ ಹಾಕೊಂಡು ತಲೆ ಕೆಡಿಸ್ಕೊಂಡು. ತೋರಿಸಿ ಎಲ್ಲ ಮಾಡಿ. ಚೆನ್ನಾಗಿದೆ. ಬಾಕೋಶ್ ಬರುತ್ತೆ ಮಾಮ. ಎಲೆ ಪುಟ ಚೆನ್ನಾಗಿದೆ ಪುಟ, ಕಲರು ಕೂಡ ಚೆನ್ನಾಗಿದೆ. ಮತ್ತು ಈ ಥರ ಬೇಡ ಬೇಡ ಸಾಕು, ಫ್ರಾಕ್ ಥರ ಇರುತ್ತೆ ನೋಡೋಕ್ಕೆ. ಏನು ಬುಜಿ ಮಾದು. ಮತ್ತು ಇವತ್ತು ನಮ್ಮ ಮನೆ ಅಡುಗೆಗೆ ಬಂದು ಚಿಕನ್ ಮತ್ತು ರೈಸ್. ಖುಷಿ ಯಾಕೆ ಹಿಂಗೆ ಆಡ್ತಿದ್ಯಾ? ನೋಡಿ ಬುಜ್ಜಿ ಬೇಬಿ ಹೆಂಗೆ ಆಡ್ತಾ ಇದ್ದಾನೆ ಅಂತ ನೋಡಿ. ಬುಜ್ಜಿ ಬೇಬಿ ರೌಡಿ ಬೇಬಿ ಆಗ್ಬಿಟ್ಟಿದ್ದಾನೆ. ಅವನಿಗೆ ಟಿ ವಿಲಿ ಕರೆನ್ಸಿ ಖಾಲಿಯಾಗಿದೆ. ಇವಾಗ ಅವನು ಯೂಟ್ಯೂಬ್ ಹಾಕ್ಕೊಂಡು ವೀಡಿಯೋ ನೋಡಬೇಕು ಟಿ ವಿಯಲ್ಲಿ. ಅದು ಬರ್ತಾ ಇಲ್ವಲ್ಲ, ಅವ್ರ ಪಪ್ಪನೇ ಕರೆನ್ಸಿ ಹಾಕೋದು ಯಾವಾಗ್ಲೂ. ಅವ್ರು ಬ್ಯುಸಿ ಇದ್ದಾರೆ, ಈಗ ಕರೆನ್ಸಿ ಬರ್ತಾ ಇಲ್ಲ ಅಂದ್ಬಿಟ್ಟು ಹಿಂಗೆ ಆಡ್ತಾ ಇದ್ದಾನೆ ಅವನು. ನೋಡಿ ರಿಸೀವ್ ಮಾಡ್ತಾ ಇಲ್ವಂತೆ ಪಪ್ಪ. ಏನು ಮಾಡೋದು ಇವಾಗ? ನೋಡಿದ ತಕ್ಷಣ ಆಫೀಸಂತೆ ಇರು. ಬಿಡು, ಆಫೀಸಲ್ಲಿದ್ದಾರಂತೆ ಪಪ್ಪ. ಸುಮ್ಮನಿರು. ಇಲ್ಲ ಅವನೇ ಹತ್ತಾನೆ. ನೋಡಿ ಹೆಂಗ್ ಕುಂತಿದ್ದಾನು ಅಂತ. ಅವನು ಹಂಗೆ ಅವನು. ನಾನೇ ಸ್ಟ್ರಾಂಗ್ ಇದ್ದೀನಿ. ಅಯ್ಯೋ ಏನು ಸ್ಟ್ರಾಂಗ್ ಇದೆಯಾ ನನ್ನಂತ ಕಾಣಿ ನಾನು. ಚಿಕನ್ ಗ್ರೇವಿ ರೈಸ್. ಪಾಪ ಬಿತ್ತರೆ ತರಲೆ ಸುಬ್ಬ.